ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ತಿರುಪತಿ ತಿರುಮಲ ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲ. ತಿರುಪತಿ ತಿಮ್ಮಪ್ಪ ಅಸಂಖ್ಯ ಭಕ್ತರ ಆರಾಧ್ಯ ದೈವ. ಪ್ರತಿದಿನವೂ ಲಕ್ಷೋಪಲಕ್ಷ ಭಕ್ತರು ಭೇಟಿ ನೀಡುವ ಪುಣ್ಯಕ್ಷೇತ್ರ. ಕೋಟಿ ಕೋಟಿ ಹಣ, ಒಡವೆ, ಚಿನ್ನಾಭರಣ, ಹರಕೆ, ಕಾಣಿಕೆ ರೂಪದಲ್ಲಿ ಸಂಗ್ರಹ ಆಗ್ತಿದೆ. ಹಾಗೆ ತುಂಬೋ ಹುಂಡಿ ಎಣಿಸುವಂತ ಉಸ್ತುವಾರಿ ಕೊಟ್ರೆ ಇಲ್ಲೊಬ್ಬ ಹಣ ಲಪಟಾಯಿಸಿ ತಿಮ್ಮಪ್ಪನಿಗೆ ನಾಮ ಹಾಕಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ವರ್ಷಗಳ ಕಾಲ ತಿರುಪತಿ ಗಿರಿವಾಸನಿಗೆ ಬರೋಬ್ಬರಿ 14 ಕೋಟಿ ಪಂಗನಾಮ ಹಾಕಿದ್ದಾನೆ. ಕದ್ದ ಹಣದಿಂದ ಖರೀದಿಸಿದ್ದ ಆಸ್ತಿಯ ಬೆಲೆ ಈಗ 140 ಕೋಟಿ ರೂಪಾಯಿ ಮೌಲ್ಯ ಆಗಿದೆ. ರವಿಕುಮಾರ್ ಎಂಬಾತ ತಿರುಪತಿಯ ಪೆದ್ದಜಿಯ ನಗರ ಮಠದಲ್ಲಿ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸುತ್ತಿದ್ದ. ದಿನನಿತ್ಯ ಹುಂಡಿ ಎಣಿಕೆಯ ಉಸ್ತುವಾರಿಯನ್ನ ರವಿಕುಮಾರ್ಗೆ ನೀಡಲಾಗಿತ್ತು. ನಿತ್ಯ ಹುಂಡಿಗೆ 4 ರಿಂದ 16 ಕೋಟಿ ರೂಪಾಯಿವರೆಗೂ ದೇಣಿಗೆ ಬರ್ತಿತ್ತು. ಅಷ್ಟೇ ಅಲ್ಲ, ಕ್ಯಾಶ್ ಜೊತೆ ವಿದೇಶಿ ಕರೆನ್ಸಿ, ಚಿನ್ನಾಭರಣಗಳನ್ನು ಭಕ್ತರು ಹಾಕ್ತಿದ್ರು. ಇದರ ಎಣಿಕೆಯ ಉಸ್ತುವಾರಿ ರವಿಕುಮಾರ್ಗೆ ವಹಿಸಲಾಗಿತ್ತು. ಸುಮಾರು 20 ವರ್ಷಗಳಿಂದ ರವಿಕುಮಾರ್ ಹುಂಡಿ ಹಣ ಕದಿತಿದ್ದ. 2023ರ ಏಪ್ರಿಲ್ 29ರವರೆಗೂ ಯಾರಿಗೂ ಅನುಮಾನ ಬಂದಿರಲಿಲ್ಲ. ಎಣಿಕೆ ಕಾರ್ಯ ಹೊಸದಾಗಿ ಪರಕಮನಿ ಕಟ್ಟಡದಲ್ಲಿ ಸ್ಥಳಾಂತರವಾಗಿತ್ತು. ಹೊಸ ಕಟ್ಟಡದಲ್ಲಿ ಕ್ಲರ್ಕ್ ರವಿಕುಮಾರ್ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದ. 22,000 ಚದರಡಿಯ ಕಟ್ಟಡದಲ್ಲಿ 108 ಸಿಸಿಟಿವಿ ಮೂಲಕ ನಿಗಾ ಇಡಲಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ರವಿಕುಮಾರ್ ವರ್ತನೆ ಸಿಸಿಟಿವಿಯಲ್ಲಿ ಗಮನಿಸಿದ್ದ. ರವಿಕುಮಾರ್ನ ತಲಾಶ್ ನಡೆಸಿದಾಗ ಅಮೆರಿಕನ್ ಡಾಲರ್ಗಳು ಸಿಕ್ಕಿದ್ವು. $100 ಮುಖ ಬೆಲೆಯ $9 ರವಿಕುಮಾರ್ ಬಳಿ ಪತ್ತೆಯಾಗಿತ್ತು. ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಡಳಿತ ಮಂಡಳಿಗೆ ಶಾಕ್ ಎದುರಾಗಿತ್ತು. ಇದೊಂದೇ ಕಳುವನ್ನ ಮಾತ್ರ ಒಪ್ಪಿಕೊಂಡಿರಲಿಲ್ಲ ಈ ಕ್ಲರ್ಕ್ ರವಿಕುಮಾರ್. ತಾನು 20 ವರ್ಷಗಳಿಂದ ಕಳ್ಳತನ ಮಾಡ್ತಿರೋದಾಗಿ ಹೇಳಿದ್ದ. ದೇವಸ್ಥಾನದಲ್ಲಿ ಹಣ ಕದ್ದು ತಿರುಪತಿ, ಚೆನ್ನೈ, ಹೈದರಾಬಾದ್ನಲ್ಲಿ 14 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಖರೀದಿ ಮಾಡಿದ್ದ. 2023ರ ಹೊತ್ತಿಗೆ ಈ ಆಸ್ತಿಗೆ ಮೌಲ್ಯ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿತ್ತು. ರವಿಕುಮಾರ್ ಹೇಳಿದ ಕಥೆಯನ್ನ ಕೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿತ್ತು. ತಿಮ್ಮಪ್ಪನಿಗೆ ಒಂದಲ್ಲ ಎರಡಲ್ಲ 14 ಕೋಟಿ ನಾಮ ಹಾಕಿದ್ರೂ ರವಿಕುಮಾರ್ ಜೈಲಿಗೆ ಹೋಗಲಿಲ್ಲ. ಕದೀಮ ಕ್ಲರ್ಕ್ ರವಿಕುಮಾರ್ ಜೈಲು ಶಿಕ್ಷೆಯನ್ನೇ ತಪ್ಪಿಸಿಕೊಂಡಿದ್ದ. ಏಪ್ರಿಲ್ 29, 2023ರಲ್ಲಿ ರವಿಕುಮಾರ್ನ ಕಳ್ಳತನ ಬಯಲಿಗೆ ಬಂದಿತ್ತು. ಮೇ 19, 2023ಕ್ಕೆ ರವಿಕುಮಾರ್ ಮತ್ತು ಪತ್ನಿ 7 ಆಸ್ತಿಗಳನ್ನು ತಿರುಮಲ ದೇವಸ್ಥಾನಕ್ಕೆ ದಾನವಾಗಿ ನೀಡಿದ್ರು. ಇದು ತನ್ನ ಭಕ್ತಿ ಅಂತ ಕ್ಲರ್ಕ್ ರವಿಕುಮಾರ್ ಹಾಗೂ ಆತನ ಪತ್ನಿ ಹೇಳಿಕೊಂಡಿದ್ರು. ಟಿಟಿಡಿ ಅಧ್ಯಕ್ಷ ವೈ.ವಿ. ಸುಬ್ಬಾರೆಡ್ಡಿ ಈ ದಾನಕ್ಕೆ ಅನುಮೋದನೆ ನೀಡಿದ್ರು. ಮೇ 30, 2023ರಂದು ತಿರುಮಲದ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು. ಆದರೆ ಸೆಪ್ಟೆಂಬರ್ 9, 2023ಕ್ಕೆ ಲೋಕ್ ಅದಾಲತ್ನಲ್ಲಿ ಕಾಂಪ್ರಮೈಸ್ ಆದ್ರು. ಕದೀಮ ರವಿಕುಮಾರ್ ಹಾಗೂ ದೂರು ಕೊಟ್ಟಿದ್ದ ವೈ ಸತೀಶ್ ಕುಮಾರ್ ನಡುವೆ ಸಂಧಾನ ಆಗಿತ್ತು. ಹೀಗಾಗಿ ಕೇಸ್ ಖುಲಾಸೆಯಾಗಿ ಜೈಲಿಗೂ ಹೋಗಿರಲಿಲ್ಲ ರವಿಕುಮಾರ್. 2024ರಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಮೇಲೆ ಮತ್ತೆ ಕೇಸ್ ಬಯಲಿಗೆ ಬಂದಿತ್ತು. ಈ ವೇಳೆ ಸತೀಶ್ ಕುಮಾರ್ ಒತ್ತಡದಿಂದ ರಾಜಿ ಸಂಧಾನಕ್ಕೆ ಒಪ್ಪಿದ್ದೆ ಅಂದಿದ್ದ. ಬಳಿಕ ಹೈಕೋರ್ಟ್ಗೆ ತಿರುಪತಿಯ ಪತ್ರಕರ್ತ ಶ್ರೀನಿವಾಸ್ ರಾವ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಸೆಪ್ಟೆಂಬರ್ 19, 2025ರಂದು ಸಿಐಡಿಗೆ ದಾಖಲೆಗಳ ಜಪ್ತಿಗೆ ಹೈಕೋರ್ಟ್ ಸೂಚನೆ ನೀಡಿತ್ತು. ಸದ್ಯ ಅಕ್ಟೋಬರ್ 13ರಂದು ಹೈಕೋರ್ಟ್ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ತಿದೆ. ಸದ್ಯ ಪ್ರಕರಣ ಸಿಐಡಿ ತನಿಖೆಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸತ್ಯಾಂಶಗಳು ಹೊರಬರುವ ನಿರೀಕ್ಷೆ ಇದೆ. ಅದೇನೇ ಇರಲಿ, ಒಬ್ಬ ಸಾಮಾನ್ಯ ಗುಮಾಸ್ತ ಪವಿತ್ರ ದೇಗುಲದಲ್ಲೇ ಇದ್ಕೊಂಡು ದೇವರ ದುಡ್ಡನ್ನೇ ಕದ್ದು 106 ಕೋಟಿ ಅಕ್ರಮ ಆಸ್ತಿ ಸಂಪಾದಿಸಿರೋದು ತಿಮ್ಮಪ್ಪನ ಭಕ್ತರ ಮನಸ್ಸನ್ನ ಘಾಸಿಗೊಳಿಸಿರುವುದಂತೂ ಸುಳ್ಳಲ್ಲ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.